ಕೊನೆಗೆ ಅಂತೂ ಇಂತೂ ಫೈನಲಿ ಪಾಕಿಸ್ತಾನಕ್ಕೆ ಸೇನೆಗೆ ಯಾವ ರೀತಿಯಾಗಿ ಉತ್ತರ ಕೊಡುತ್ತಿದೆ ಭಾರತ ಅಂದ್ರೆ ಪಾಕಿಸ್ತಾನದ 4 ನಗರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನು ನಡೆಸಲಾಗಿದೆ. ಲಾಹೋರ್, ಪಂಜಾಬ್, ಕರಾಚಿ, ಸಿಯಾಲ್ಕೋಟ್ನಲ್ಲಿ ಡೆಡ್ಲಿ ಅಟ್ಯಾಕ್. ಲಾಹೋರ್ ಬಳಿಕ ಇಸ್ಲಾಮಾಬಾದ್ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗುತ್ತೆ. ಒಂದು ಸ್ಥಳಕ್ಕೆ ನೀವು ಬಂದ್ರೆ 10 ಸ್ಥಳಕ್ಕೆ ನುಗ್ತೀವಿ ನಾವು ಅನ್ನೋದಂತ ರೀತಿಯಲ್ಲಿ ಡೆಡ್ಲಿ ಅಟ್ಯಾಕ್ ಇದು. ಸೊ ಪ್ರಮುಖವಾಗಿ ಒಂದು ಕಡೆ ಇದು ಭಾರತೀಯ ಸೇನೆ ಅಂದ್ರೆ ಪಾಕಿಸ್ತಾನದ 4 ನಗರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಇನ್ನೂ ಪಿಕ್ಚರ್ ಬಾಕಿ ಇದೆ, ಅಭಿ ಪಿಕ್ಚರ್ ಬಾಕಿ ಹೇ. ನಮ್ಮ ಸೇನಾ ಮುಖ್ಯಸ್ಥರು ಹೇಳಿದ ರೀತಿ ಪಿಕ್ಚರ್ ಇನ್ನು ಬಾಕಿ ಉಳಿದಿದೆ. ಪಾಕಿಸ್ತಾನಕ್ಕೆ ಇನ್ನೂ ತೋರಿಸಿಲ್ಲ ನಾವೇನು ಅಂತ. ಖಡಕ್ ಆದಂತ ಸಂದೇಶವನ್ನ ರವಾನೆ ಮಾಡ್ಬೇಕಲ್ವೇ? ಅಷ್ಟು ಈಸಿಯಾಗಿ ತೋರಿಸೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಭಾರತದ ತಾಕತ್ತು, ಭಾರತವನ್ನ ಕೆಣಕಿದ್ರೆ ಒಂದು ಗತ್ತು ಹೇಗಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ಬೇಕಲ್ವೇ ನಾವು. ಅಸಲಿ ಆಟ ಈಗ ಶುರುವಾಗಿದೆ. ದೀಪಾವಳಿ ಗಿಫ್ಟ್ ಕೊಡ್ತಿದ್ದೀವಿ ನಾವು ಪಾಕಿಸ್ತಾನಕ್ಕೆ. ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಕೂಡ ಭಾರತೀಯರು ಸಹಿಸಲ್ಲ. ನಮ್ಮ ತಂಟೆಗೆ ಬಂದ್ರೆ ಬಿಡೋ ಮಾತೇ ಇಲ್ಲ. ಸಿಯಾಲ್ಕೋಟೆ ಮೇಲೆ ಕ್ಷಿಪಣಿ ದಾಳಿಯನ್ನ ನಡೆಸಲಾಗಿರುವಂತದ್ದು. ಸೊ ಹಾಗಾಗಿ ಪ್ರಮುಖವಾಗಿ ಒಟ್ಟು ಪಾಕಿಸ್ತಾನದ 7 ನಗರಗಳ ಮೇಲೆ ದಾಳಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಪಾಕಿಸ್ತಾನಕ್ಕೆ ಕೆರ್ಕೊಳಕ್ಕೂ ಪುರುಷತ್ತಿರಬಾರದು. ಆ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನ ಮಾಡಬೇಕು. ಭಾರತದ 15 ನಗರಗಳ ಮೇಲೆ ದಾಳಿಗೆ ಬಂದಂತಹ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿಸಿದೆ. ಆಪರೇಷನ್ ಸಿಂಧೂರ್ ಪ್ರತಿಯಾಗಿ ಪಾಕಿಸ್ತಾನವೇ ಭಾರತದ 15 ಪ್ರಮುಖ ಸ್ಥಳಗಳ ಮೇಲೆ ದಾಳಿಗೆ ಮುಂದಾಗಿತ್ತು. ಚಿಟಿಕೆ ಹೊಡೆಯುವ ಅಸ್ತ್ರಗಳ ಅವನ್ನೆಲ್ಲ ಕೂಡ ನೆಲಸಮ ಮಾಡಿದೆ. ಮೊದಲ ಎಚ್ಚರಿಕೆಯನ್ನು ವಹಿಸಿತ್ತು ಭಾರತ. ಪಾಕಿಸ್ತಾನದ ಸೇನೆಗೆ ತಿರುಗೇಟು ಕೊಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಡ್ರೋನ್ಗಳು, ಕ್ಷಿಪಣಿಗಳನ್ನ ಬಳಸಿ ಪಶ್ಚಿಮ ಭಾರತದ ಮಿಲಿಟರಿ ಗುರಿಗಳನ್ನ ದಾಳಿಯಾಗಿಸಬಹುದು ಅನ್ನುವಂತಹ ಆಲೋಚನೆಯಲ್ಲಿ ಮೊದಲೇ ಚಿಟಿಕೆ ಹೊಡೆಯುವ ಅಸ್ತ್ರಗಳ ಎಲ್ಲವನ್ನ ಕೂಡ ಹೊಡೆದುಳಿಸ್ಬಿಟ್ಟಿದೆ ಈಗ. ಸೊ ಇದರ ಮುಖಾಂತರವಾಗಿ ಮಿಲಿಟರಿ ಗುರಿಗಳ ಮೇಲೆ ಭಾರಿ ದಾಳಿ ಮಾಡೋದಕ್ಕೆ ಮುಂದಾಗಿದ್ದಂತಹ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ದೊಡ್ಡದಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದೆ. ಈಗ ಪಾಪಿಗಳ ರಾಷ್ಟ್ರದತ್ತ ಭಾರತದ ಮಿಸೈಲ್ಗಳು ಮುನ್ನುಗ್ತಾ ಇವೆ. ಸುಮ್ಮನೆ ಬಿಡೋ ಮಾತೇ ಇಲ್ಲ. ಆಪರೇಷನ್ ಸಿಂಧೂರ್ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ಜಸ್ಟ್ ಟಚ್ ಕೊಟ್ಟಿದ್ರು ಅಷ್ಟೇ. ಯಾವಾಗ ಒಂದು ಕಡೆ ಭಾರತೀಯ ಸೇನೆಯ ಕರ್ನಲ್ ಸೋಫಿಯಾ ಖುರೇಶಿ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ರು. ತಂದ್ಕೊಳಕ್ಕಾಗಿಲ್ಲ ಪಾಕಿಸ್ತಾನಕ್ಕೆ. ಮಹಿಳಾ ಮಣಿಯರ ತಾಕತ್ತು, ಮಹಿಳೆಯರ ಸಿಂಧೂರವನ್ನ ಅಳಿಸಿದಂತ ಪಾಕಿಸ್ತಾನಕ್ಕೆ ಎಷ್ಟರ ಮಟ್ಟಿಗೆ ದೊಡ್ಡ ಹೊಡೆತ ನೋಡಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಸೇಡು ತೀರಿಸಿಕೊಳ್ಬೇಕಲ್ಲ ಭಾರತೀಯ ಸೇನೆ ಮುಂದಾಗಿದೆ. ನಾವು ಉಗ್ರರ ನೆಲೆಗಳನ್ನ ದಾಳಿ ಮಾಡಿದ್ವಿ, ಆದ್ರೆ ಇವರು ಮಾಡಿದ್ದಂಥದ್ದು ಏನು? ಉತ್ತರ ಕೊಡ್ಬೇಕಲ್ವೇ ಅದಕ್ಕೆ? ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿ. ಟ್ವೀಟ್ ಮೂಲಕ ಮಾಹಿತಿಯನ್ನ ಕೊಟ್ಟಿದೆ ಭಾರತೀಯ ಸೇನೆ. ಪಾಕಿಸ್ತಾನದ ಎಲ್ಲಾ ಮಿಸೈಲ್ಗಳು ಪುಡಿ ಸಂಪೂರ್ಣವಾಗಿ ಭಾರತೀಯ ಸೇನೆಯಿಂದ ಅಧಿಕೃತ ಮಾಹಿತಿ ಸಿಗ್ತಾ ಇದೆ. ಈಗ ಪಾಕಿಸ್ತಾನದ ಎಲ್ಲಾ ಮಿಸೈಲ್ಗಳು ಪುಡಿ. ಮಾಹಿತಿಯನ್ನ ಕೊಟ್ಟಿದೆ ಭಾರತೀಯ ಸೇನೆ. ಈಗ ಒಂದು ಕಡೆ ಈಗಾಗಲೇ ಪಾಕಿಸ್ತಾನದ ಎಲ್ಲ ಮಿಸೈಲ್ಗಳು ಪುಡಿ ಆಗಿದೆ.
ನಾವು ಕ್ರಿಕೆಟ್ ಗೆದ್ರೆ, ಆಟವನ್ನ ಗೆದ್ರೆ ತುಂಬಾ ಜನ ಉರ್ಸೋಕ್ ಒಂದ್ ಡೈಲಾಗ್ ಹೊಡಿತಾರೆ, ಕಣ್ಣನ್ ದೇವಂಟಿ ಪುಡಿ ಪಾಕಿಸ್ತಾನ ಪುಡಿ ಪುಡಿ ಅಂತ. ಸೊ ಹಂಗೆ ಈಗ ಟ್ವೀಟ್ ಮುಖಾಂತರವಾಗಿ ಭಾರತೀಯ ಸೇನೆಯೇ ಪಾಕಿಸ್ತಾನದ ಮಿಸೈಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದೆ. ಈಗ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಪಾಕಿಸ್ತಾನದಲ್ಲಿ ದೀಪಾವಳಿ ಸೃಷ್ಟಿಯಾಗಿದೆ, ಅಸಲಿ ಆಟ ಶುರುವಾಗಿದೆ, ದೀಪಾವಳಿ ಸೃಷ್ಟಿಯಾಗ್ಬಿಟ್ಟಿದೆ. ಗಮನಿಸ್ತಾ ಇರಬಹುದು ನೀವು, ಒಂದು ಕಡೆ ಸೇನೆಯಿಂದ ಅಧಿಕೃತವಾದಂತಹ ಮಾಹಿತಿ. ಸೊ ಈಗಾಗಲೇ ಅಲ್ಲಿರುವಂತಹ ಮಿಸೈಲ್ಗಳನ್ನ ಯಾವ ರೀತಿಯಾಗಿ ಒಡೆದುರುಳಿಸಿದ್ದಾಗಿದೆ ಅಂತ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರಕ್ಕೆ ಬಂದಂತಹ ಡ್ರೋನ್ಸ್ ಅಂಡ್ ಮಿಸೈಲ್ಸ್ ಅಲಾಂಗ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಟುಡೇ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಅಧಿಕೃತವಾಗಿ ಈಗ ಹೇಳಿರುವಂತದ್ದು. ಸೊ ಪ್ರಮುಖವಾಗಿ ಫೈನಲಿ ಅಂತೂ ಇಂತೂ ಡ್ರೋನ್ಸ್ ಅಂಡ್ ಮಿಸೈಲ್ಸ್ ಅಲಾಂಗ್ ದ ಇಂಟರ್ನ್ಯಾಷನಲ್ ಬಾರ್ಡರ್ ಇನ್ ಜಮ್ಮು ಅಂಡ್ ಕಾಶ್ಮೀರ್ ಟುಡೇ. ಸೊ ಈಗಾಗಲೇ ಒಂದು ಕಡೆ 7 ನಗರಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಪಾಕ್ಗೆ ಭಾರತದಿಂದ ಮತ್ತೊಂದು ದೊಡ್ಡ ಹೊಡೆತ. ಪಾಕಿಸ್ತಾನಕ್ಕೆ ನೋಡಿ, ಪಾಕ್ನ 4 ಸ್ಥಳಗಳಲ್ಲಿ ಏನಿತ್ತು ಮಿಸೈಲ್ಸ್ ಧ್ವಂಸವನ್ನ ಮಾಡಲಾಗಿದೆ. ರಕ್ಷಣಾ ಇಲಾಖೆಯಿಂದ ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿರುವಂತದ್ದು. ಪಾಕ್ಗೆ ಭಾರತದಿಂದ ಮತ್ತೊಂದು ದೊಡ್ಡ ಹೊಡೆತ. ಅರಗಿಸ್ಕೊಳ್ಬೇಕು ಭಾರತ ಕೊಡ್ತಾ ಇರುವಂತಹ ಈ ಹೊಡೆತವನ್ನ. ಏರ್ ಡಿಫೆನ್ಸ್ ಅನ್ನ ಧ್ವಂಸ ಮಾಡಿಬಿಟ್ಟಿದೆ ಪಾಕ್ನ 4 ಸ್ಥಳಗಳಲ್ಲಿ. ರಕ್ಷಣಾ ಇಲಾಖೆಯಿಂದ ಅಧಿಕೃತವಾದಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಲಾಹೋರ್ ಎಲ್ಲಿದೆ ಅಂತ ಕಾಣಿಸಬಾರದು. ಪಾಕಿಸ್ತಾನದ ಮ್ಯಾಪ್ ಅಲ್ಲಿ ಲಾಹೋರ್ ಕಾಣಿಸದ ರೀತಿಯಲ್ಲೇ ಮಾಡ ಹಾಕಬೇಕು. ಸೊ ಒಂದು ಕಡೆ ಈಗಾಗಲೇ ಪಾಕ್ನ ಪೈಲಟ್ ಒಂದು ಕಡೆ ಕ್ಯಾಪ್ಚರ್ ಮಾಡಲಾಗಿದೆ. ಸೊ ಅದರ ಜೊತೆಗೆ ಪಾಕಿಸ್ತಾನದ ಭೂಪಟದಲ್ಲಿ ಪಾಕಿಸ್ತಾನವನ್ನ ಅಳಿಸಿ ಹಾಕಬೇಕು. घर पे चले जाए, सब लोग अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए। और अपने अपने घर पे चले जाए, सब लोग अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए। और अपने अपने घर पे चले जाए, सब लोग अपनी दुकानों की, अपने घरों की, अपनी गाड़ियों की लाइटें बंद कर दे और अपने अपने घर पे चले जाए।